ಇದೇ ಹೈಕೋರ್ಟ್ಗೆ ನಂದೊಂದು ಪ್ರಶ್ನೆ. ಈ SLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆನೆ 91,000 ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಇವ್ರ ಭವಿಷ್ಯ ಏನು? ರಾಜ್ಯ ಸರ್ಕಾರ ಏನು ಹೇಳಿದೆ, ಕರ್ನಾಟಕದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಭಾಷೆ ಏನಿದೆ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಲಿಸ್ಟಲ್ಲಿ ಬರುವಂಥ ಭಾಷೆಗಳಿಗೆ ನಾವು ಗ್ರೇಡ್ ಮುಖಾಂತರ ಕೊಡ್ತೀವಿ, ಸ್ಕೋರ್ ಕೊಡುವುದಿಲ್ಲ ಅಂತ ಹೇಳಿದೆ. ಸೊ ಈ ವಿಚಾರವಾಗಿ ರಾಜ್ಯದಲ್ಲಿ 3 ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಇವರ ಪರ ಮಾತಾಡಿದಂಥ ಅಥವಾ ವಾದ ಮಾಡಿದಂಥ ಲಾಯರ್ ವಾದ ಏನಾಗಿರುತ್ತೆ ಅಂದರೆ, UPSC ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಈ ಕೇಂದ್ರದ ಅಡಿಯಲ್ಲಿ ಬರುವಂತಹ ಪರೀಕ್ಷೆಗಳಾಗಿರ್ಬೋದು, ಈ ಬ್ಯಾಂಕಿಂಗ್ ಪರೀಕ್ಷೆಗಳಾಗಿರ್ಬೋದು, ಇವುಗಳಿಗೆ ಮುಂದೆ ಭವಿಷ್ಯದಲ್ಲಿ ಮಕ್ಕಳಿಗೆ ತೊಂದರೆ ಆಗ್ಬೋದು. ಯಾವ ರೀತಿ? ಈ ಯಾವುದೇ ಪರೀಕ್ಷೆಗಳು ಈ ಗ್ರೇಡಿಂಗ್ನ ಕನ್ಸಿಡರ್ ಮಾಡಲ್ಲ, ಸ್ಕೋರ್ ಇದ್ರೇ ಕನ್ಸಿಡರ್ ಮಾಡೋದು ಅಂತ ಲಾಯರ್ನ ವಾದ ಆಗಿದೆ. ಸೊ ಹೀಗಾಗಿ ಕೋರ್ಟು ಕೂಡ ಈ ಮಾತನ್ನು ಒಪ್ಕೊಂಡು ಸರ್ಕಾರಕ್ಕೆ ಒಂದು ಏನು ನಿರ್ದೇಶನ ನೀಡಿದೆ ಅಂದರೆ, ನೀವು ಕೊಟ್ಟಿರೋ ಹೇಳಿಕೆನ ವಾಪಸ್ ತಗೋಬೇಕು ಅಂತ ಹೇಳಿದೆ ಹೈಕೋರ್ಟ್ ಹೇಳಿರೋ ಆದೇಶನ ನಾನು ಒಪ್ಕೊಳ್ತೀನಿ. ಇದೇ ಹೈಕೋರ್ಟ್ಗೆ ನಂದೊಂದು ಪ್ರಶ್ನೆ. 2024ರಲ್ಲಿ ಈ SLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಗೆ 91,000 ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಇವ್ರ ಭವಿಷ್ಯ ಏನು? 2025ರಲ್ಲಿ SLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯಲ್ಲೇ 146,000 ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಮತ್ತು ಇವ್ರ ಭವಿಷ್ಯ ಏನು? ಇವ್ರು ಯಾರು? ಸ್ಟೂಡೆಂಟ್ಸ್ ಅಲ್ವಾ?